ಚರಂಡಿಗಳ ತುಂಬ ಪ್ಲಾಸ್ಟಿಕ್ ತುಂಬಿಕೊಂಡು ತ್ಯಾಜ್ಯ ನೀರು ಮೇಲೆ ಹರಿಯುತ್ತಿದೆಯಲ್ಲ. ಈ ಪ್ರದೇಶ ಇರೋದು ಚಿಕ್ಕಬಳ್ಳಾಪುರ ನಗರದ 13ನೇ ವಾರ್ಡಿನಲ್ಲಿ. ಅರೆ, ನಗರವನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಎಂದು ಘೋಷಣೆ ಮಾಡಿ 1 ವರ್ಷವಾದರೂ ಇಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಎಲ್ಲಿಂದ ಬಂತು ಅನ್ನೋ ಅನುಮಾನ ಕಾಡುತ್ತಿದೆಯಾ? ನಿಮ್ಮ ಅನುಮಾನ ನಿಜ. ಈ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಎಂದು ಸಚಿವರು ಘೋಷಣೆ ಮಾಡಿದ್ದಾರಷ್ಟೇ. ಪ್ಲಾಸ್ಟಿಕ್ನಿಂದ ಮುಕ್ತ ಮಾಡಿಲ್ಲ ಎಂಬುದಕ್ಕೆ ಈ ಚರಂಡಿಗಳೇ ಉತ್ತಮ ನಿದರ್ಶನ. ಇನ್ನು ಶುಕ್ರವಾರ ರಾತ್ರಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಪ ಮಳೆಯಾಯಿತು ನೋಡಿ. ಅಷ್ಟಕ್ಕೆ ಈ 13ನೇ ವಾರ್ಡಿನ ಮನೆಗಳಿಗೆ ತ್ಯಾಜ್ಯ ನೀರು ನುಗ್ಗಿದಷ್ಟು ಕೆಲಸವಾಗಿದೆ. ಯಾವುದೇ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿದಿಲ್ಲ. ಇದಕ್ಕೆ ಕಾರಣ ಚರಂಡಿಗಳಲ್ಲಿ ತುಂಬಿರುವ ಪ್ಲಾಸ್ಟಿಕ್ ಒಂದು ಕಡೆಯಾದರೆ ಅವೈಜ್ಞಾನಿಕ ಕಾಮಗಾರಿಗಳು ಮತ್ತೊಂದು ಕಡೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ನಗರದಲ್ಲಿ ನಡೆಯುವ ಯಾವುದೇ ಕಾಮಗಾರಿ ನಾಗರಿಕರಿಗೆ ಅನುಕೂಲವಾಗಬೇಕು ಎಂಬ ಯಾವುದೇ ಆಲೋಚನೆ ಇಲ್ಲ. ಬದಲಿಗೆ ಸರ್ಕಾರದ ಹಣ ವೆಚ್ಚವಾದರೆ ಸಾಕು ಎಂಬ ಯೋಚನೆಯಲ್ಲಿ ಕಾಮಗಾರಿಗಳನ್ನು ನಡೆಸಿರುವ ಕಾರಣ ನಾಗರಿಕರು ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಶುಕ್ರವಾರ ರಾತ್ರಿ ಬಿದ್ದ ಅಲ್ಪ ಮಳೆಗೆ ಪರಿಸ್ಥಿತಿ ಹೀಗಾದರೆ, ಜೋರು ಮಳೆ ಬಂದರೆ ಚಿಕ್ಕಬಳ್ಳಾಪುರದ ಸ್ಥಿತಿ ಏನಾಗಲಿದೆ ಎಂಬುದನ್ನು ನಿಮ್ಮ ಊಹೆಗೆ ಬಿಡಲಾಗಿದೆ. ನಗರದಲ್ಲಿ ಯಥೇಚ್ಛವಾಗಿ ಮಾರಾಟ ಮಾಡುತ್ತಿರುವ ಪ್ಲಾಸ್ಟಿಕ್ ನಿಯಂತ್ರಿಸಲು ಈ ನಗರಸಭೆ ಅಧಿಕಾರಿಗಳಿಗೆ ಸಮಯವಿಲ್ಲ. ಕಾಮಗಾರಿಗಳನ್ನು ವೈಜ್ಞಾನಿಕವಾಗಿ ಮಾಡಲು ಇವರಿಗೆ ತಿಳಿದಿಲ್ಲ. ಸರ್ಕಾರದ ಹಣ ವೆಚ್ಚ ಮಾಡಿ ಬಿಲ್ ಮಾಡಿಕೊಂಡರೆ ಇವರಿಗೆ ಅಷ್ಟೇ ಸಾಕು ಎಂಬ ಸ್ಥಿತಿ ಇದ್ದು, ಇದರಿಂದ ನಗರದ ಬಹುತೇಕ ಕಡೆಗಳಲ್ಲಿ ಜನರು ಹಿಂಸೆ ಅನುಭವಿಸುವಂತಾಗಿದೆ. ರಾತ್ರಿ ಬಿದ್ದ ಅಲ್ಪ ಮಳೆಗೆ ಚರಂಡಿ ತುಂಬಿ ಮನೆ ಮುಂದೆ ಕೆರೆಯಂತಾದ ಘಟನೆ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನಲ್ಲಿ ನಡೆದಿದೆ. ಚರಂಡಿ ತುಂಬ ಪ್ಲಾಸ್ಟಿಕ್ ತುಂಬಿಕೊಂಡಿದ್ದು, ಹೆಸರಿಗಷ್ಟೇ ಪ್ಲಾಸ್ಟಿಕ್ ಮುಕ್ತ ಎಂದು ಘೋಷಣೆ ಮಾಡಿದ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಈ ಪ್ಲಾಸ್ಟಿಕ್ ಎಲ್ಲಿಂದ ಬಂತು ಎಂಬುದಕ್ಕೆ ನಗರಸಭೆ ಅಧಿಕಾರಿಗಳಿಂದಲೇ ಉತ್ತರ ಪಡೆಯಬೇಕಿದೆ. ಕಂದವಾರ ಬಾಗಿಲಿನ ನಿವಾಸಿ ಅನಂತರಾಮ್ ಸಿಟಿವಿಯೊಂದಿಗೆ ಮಾತನಾಡಿ, ನಿನ್ನೆ ರಾತ್ರಿ ಸುರಿದ ಮಳೆಗೆ ಕಂದವಾರ ಬಾಗಿಲಿನ ಚರಂಡಿಗಳು ತುಂಬಿ ತ್ಯಾಜ್ಯ ನೀರು ಮನೆಗಳಿಗೆ ನುಗ್ಗುತ್ತಿದೆ. ಕಂದವಾರ ಕೆರೆಗೆ ಹೊಂದಿಕೊಂಡಿರುವ ಈ ಮನೆಗಳ ಪರಿಸ್ಥಿತಿ ನೋಡುವವರೇ ಇಲ್ಲ. ಒಂದು ಕಡೆ ಕೆರೆಯಿಂದ ಬರುವ ದುರ್ವಾಸನೆ, ಮತ್ತೊಂದು ಕಡೆ ಚರಂಡಿಗಳಿಂದ ಬರುವ ದುರ್ವಾಸನೆ. ಇದು ಸಾಲದೆ ಮನೆಗಳ ಕಸ ತಂದು ರಾಶಿಗಟ್ಟಲೆ ಇಲ್ಲಿಯೇ ಸುರಿತಾರೆ. ಇದು ನೋಡಿಯೂ ನಗರಸಭೆಯವರು ನೋಡದ ಹಾಗೆ ಹೋಗುತ್ತಾರೆ ಎಂದು ಅಳಲು ತೋಡಿಕೊಂಡರು. ನಮಗೆ ಇಲ್ಲಿ ಚರಂಡಿ ನೀರು ಹೋಗ್ತಾ ಇಲ್ಲ. ಒಂದು 4-5 ವರ್ಷಗಳಿಂದ ಈ ಚರಂಡಿ ಹೊಸ ಕಾಮಗಾರಿಕೆ ಮಾಡಿದ್ದಾರೆ. 4-5 ವರ್ಷ ಆಯಿತು. ಅದು ಸರಿಯಾಗಿ ಮಾಡಿಲ್ಲ. ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ. ಇದು ಮೊದಲು ಹಳೆ ಚರಂಡಿ ಇತ್ತು, ಮುಚ್ಚಾಕ್ಬಿಟ್ಟು ಇದನ್ನು ಹೊಸದಾಗಿ ಮಾಡಿದ್ದಾರೆ. ಡ್ರೈನೇಜು ಅದು 1 ಅಡಿ ಮಾಡಿದ್ದಾರೆ ಅಷ್ಟೇ. ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ. ಹಿಂದ್ಗಡೆಯಿಂದ ನೀರು ಬರುತ್ತೆ. ಇಲ್ಲಿ ಕಸ ಗಡ್ಡಿ ಎಲ್ಲ ಹಾಕ್ತಾ ಇದ್ದಾರೆ. ಪ್ಲಾಸ್ಟಿಕ್ಕು ಎಲ್ಲ ನೋಡಿ, ಇಲ್ಲಿ ಒಣಕಸ ಎಲ್ಲ ಹಾಕ್ತಾಯಿದ್ದಾರೆ. ಹಸಿ ಕಸ ತಂದು ಹಾಕ್ತಾರೆ. ಮೂಟೆಗಳು ತಂದು ಹಾಕ್ತಾಯಿದ್ದಾರೆ. ಕೆರೆದೊಂದು ಸೊಳ್ಳೆ ಕಾಟ ಜಾಸ್ತಿ. ಸಾಯಂಕಾಲ ಹೊತ್ತು ಮನೆಯಲ್ಲಿ ಇರೋಕ್ಕಾಗ್ತಾಯಿಲ್ಲ. ಈ ಚರಂಡಿದು ಸ್ವಲ್ಪ ಸ್ಮೆಲ್ ಜಾಸ್ತಿ. ಚರಂಡಿಯಲ್ಲಿ ಕಸ ಎತ್ತಾ ಇಲ್ಲ ಯಾರೂ. ಮಳೆ ಯಾವಾಗ ಬಂದ್ರೂ ತೊಂದರೆ ಆಗ್ತಾನೆ ಐತೆ. ನಾವು 4-5 ಸಾರಿ ನಗರಸಭೆಯವ್ರ ಗಮನಕ್ಕೆ ತಂದಿದ್ದೀವಿ. ಹೆಲ್ತ್ ಇನ್ಸ್ಪೆಕ್ಟ್ರಿಂದ ಹಿಡಿದು ಆಯುಕ್ತರಿಂದ ಹಿಡಿದು ಎಲ್ಲರೂ ಇಲ್ಲಿ ಬಂದು ಪರಿಶೀಲನೆ ಮಾಡಿ, ಅವರು ಇಂಜಿನಿಯರು ಬಂದು ಇಲ್ಲಿ ಎಲ್ಲ ಅಳತೆ ಮಾಡ್ತೀವಪ್ಪ ನಾವು ಈ ಚರಂಡಿನ ಅಂತ ಮಾಡಲಿಲ್ಲ. ಇನ್ನು ಮಾನವ ಹಕ್ಕುಗಳ ಹೋರಾಟಗಾರ ನಕ್ಕಲಹಳ್ಳಿ ಎನ್ ಮಂಜುನಾಥ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನ 13ನೇ ವಾರ್ಡಿನಲ್ಲಿ ರಾತ್ರಿ ಸುರಿದ ಅಲ್ಪ ಮಳೆಗೆ ಚರಂಡಿಗಳು ತುಂಬಿ ತ್ಯಾಜ್ಯ ನೀರು ಮನೆಗಳಿಗೆ ನುಗ್ಗಿದೆ. ಅವೈಜ್ಞಾನಿಕ ಚರಂಡಿ ಕಾಮಗಾರಿಗಳಿಂದಾಗಿ ಇಂತಹ ಸ್ಥಿತಿ ಎದುರಾಗಿದ್ದು, ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಓವರಾಲ್ ಆಗಿ ನಮ್ಮ ಚಿಕ್ಕಬಳ್ಳಾಪುರ ಇದು 13ನೇ ವಾರ್ಡ್, ಇದು ಕಂದವಾರ ಬಾಗಿಲು. ಈ ಕಂದವಾರ ಬಾಗಿಲಲ್ಲಿ ಏನಾಗ್ತದೆ, ಈ ಅಲ್ಪ ಮಳೆಗೆ ಇವತ್ತಿನ ದಿವಸ ನಿನ್ನೆ ಏನು ಅಲ್ಪ ಮಳೆ ರಾತ್ರಿ ಆಯಿತು, ಅಲ್ಪ ಮಳೆಗೆ ಒಂದು ಮನೆಗೆ ನೀರು ನುಗ್ಗಿ ಚರಂಡಿ ಎಲ್ಲ ಅವ್ಯವಸ್ಥವಾಗಿರೋದ್ರಿಂದ ಮನೆ ಒಳಗಡೆ ನೀರು ಹೋಗಿದೆ. ಇನ್ನೊಂದು ದುರ್ಘಟನೆ ಏನಂತಂದರೆ, ಇದು ಕಂದವಾರ ಬಾಗಿಲು ಏನಿದೆ ಕೆರೆ, ಇದು KC ವ್ಯಾಲಿಯಿಂದ ನೀರು ಬರೋದ್ರಿಂದ ಅದೊಂದು ಕಾಟ. ಈಗ ನಾವು ಸುಮಾರು ಒಂದು 40-20 ವರ್ಷದಿಂದ ಕಂದವಾರ ಬಾಗಿಲಲ್ಲಿ ಇದ್ವಿ. ಈಗ ನಾವು ಇಲ್ಲಿ ವೋಟರ್ ಆಗಿದ್ದೀವಿ. ಈಗ ನಾವು ಕೆಳಗಿನ ತೋಟಗಳಿಗೆ ಶಿಫ್ಟ್ ಆಗಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಅತ್ಯಂತ ದುರ್ವಾಸನೆ, ಚರಂಡಿ ಅವ್ಯವಸ್ಥೆ, ಆಮೇಲೆ 4 ವರ್ಷದಿಂದ ಕಾಮಗಾರಿ ಮಾಡಿದ್ದಾರೆ ಈ ಮನೆ ಮುಂದ್ಗಡೆಯಿಂದ ಹೋಗೋದಕ್ಕೆ, ಅದು ಅವ್ಯವಸ್ಥೆಯಾಗಿ ಮಾಡಿದ್ದಾರೆ. ಒಂದು ಪರಿಜ್ಞಾನ ಇಲ್ಲದೆ ಒಂದು
ಹಣವನ್ನು ಪೋಲ್ ಮಾಡಿದ್ದಾರೆ. ಇಲ್ಲಿ ಈ ಒಂದು ವಾರ್ಡಲ್ಲಿ ಈ ಥರ ಆದರೆ 32 ವಾರ್ಡ್ ಇದೆ ನಗರಸಭೆಯಲ್ಲಿ. 32 ವಾರ್ಡಲ್ಲಿ ಯಾವ ಪರಿಸ್ಥಿತಿ ಅಂತೇಳಿ ಚರಂಡಿಗಳು ತುಂಬಿ ಮನೆಗೆ ನೀರು ನುಗ್ಗಿದೆ. ಕಂದವಾರ ಕೆರೆ ಪಕ್ಕದಲ್ಲಿಯೇ ಈ ಮನೆಗಳು ಇರುವುದರಿಂದ ಈ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ದುರ್ವಾಸನೆ ಬಡಿಯುತ್ತಿದೆ. ಸುಮಾರು 20 ವರ್ಷಗಳಿಂದ ಇಲ್ಲಿನ ನಿವಾಸಿಗಳಾಗಿದ್ದು ಈ ನರಕ ಸಹಿಸಲಾರದೆ ಮತ್ತೊಂದು ಕಡೆಗೆ ಶಿಫ್ಟ್ ಆಗಿರುವುದಾಗಿ ಅವರು ಹೇಳಿದ್ದಾರೆ. ಚರಂಡಿಗಳು ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದ್ದು ಮಳೆ ಬಂದರೆ ಸಮಸ್ಯೆ ಹೆಚ್ಚಾಗುತ್ತದೆ. 4 ವರ್ಷದ ಹಿಂದೆ ಇಲ್ಲಿ ಚರಂಡಿ ಕಾಮಗಾರಿ ನಡೆಸಲಾಗಿದ್ದು ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ನಡೆಸಿರುವುದರಿಂದ ಮನೆಗಳಿಗೆ ನೀರು ನುಗ್ಗುತ್ತಿದೆ ಎಂದು ಆರೋಪಿಸಿದರು. ಇಂತಹ ಅವೈಜ್ಞಾನಿಕ ಕಾಮಗಾರಿಗಳು ಮತ್ತು ನಾಗರಿಕರು ತೊಂದರೆ ಅನುಭವಿಸುತ್ತಿರುವ ಘಟನೆ ಈ ವಾರ್ಡ್ಗೆ ಮಾತ್ರ ಸೀಮಿತವಾಗಿರದೆ ನಗರದ ಎಲ್ಲ 31 ವಾರ್ಡ್ಗಳಲ್ಲಿಯೂ ಇದೆ. ಸಮಸ್ಯೆ ಸಮಯೋಪಾದಿಯಲ್ಲಿ ಬಗೆಹರಿಸದಿದ್ದರೆ ನಗರಸಭೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಒಂದು 6 ತಿಂಗಳ ಹಿಂದೆಯೇ ಒಂದು ಮಾಹಿತಿ ಹಕ್ಕಲ್ಲಿ ನಗರಸಭೆಗೆ ಸಂಬಂಧಪಟ್ಟ 32 ವಾರ್ಡನ್ನ ಎಲ್ಲ ಏನು ಭ್ರಷ್ಟಾಚಾರ ನಡೆದಿದೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅನ್ನೋದನ್ನು ಮಾಹಿತಿ ಹಕ್ಕಲ್ಲಿ ಕೇಳಿದ್ರೂ ಸಹ ಇದುವರೆಗೂ ಯಾವುದೇ ರೀತಿಯಲ್ಲಿ ಅವರು ಮಾಹಿತಿ ಕೊಡ್ತಾ ಇಲ್ಲ. ಮಾಹಿತಿಯನ್ನು ಕೇಳಕ್ಕೆ ಹೋದರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದರ ಮುಖಾಂತರವಾಗಿ ಮತ್ತೆ ಏನು ಉಗ್ರವಾದ ಪ್ರತಿಭಟನೆ ಅಂದರೆ ಯಾವ ರೀತಿ ಅಂದರೆ ಅನಿರ್ದಿಷ್ಟ ಮುಷ್ಕರವನ್ನು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ನನ್ನ ಮಿತ್ರ ಬೇರೆ ಸಂಘ ಸಂಸ್ಥೆಗಳವ್ರನ್ನ ಜೊತೆಗೂಡಿಕೊಂಡು ಕಾರ್ಯ ಏನಿದು ಎಲ್ಲ ಅವ್ಯವಸ್ಥೆ ಸರಿಪಡಿಸೋವರೆಗೂ ಉಗ್ರ ಹೋರಾಟಕ್ಕೆ ಸಿದ್ಧನಾಗೋಕ್ಕೆ ರೆಡಿ ಇದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.